1000 ಸಬ್ಸ್ಕ್ರೈಬರ್ಗಳನ್ನು ಹೇಗೆ ತಲುಪಬಹುದು? ನನ್ನ ವೈಯಕ್ತಿಕ ಅನುಭವ. ನೀವು ಹೊಸ ಯೂಟ್ಯೂಬ್ ಚಾನೆಲ್ ಆರಂಭಿಸಿರುವಿರಿ ಮತ್ತು 1000 ಸಬ್ಸ್ಕ್ರೈಬರ್ಗಳನ್ನು ಹೇಗೆ ತಲುಪಬಹುದು ಎಂಬುದು ತುಂಬಾ ಸಾಮಾನ್ಯವಾದ ಪ್ರಶ್ನೆ. ನಾನು ನನಗಿರುವ ವೈಯಕ್ತಿಕ ಅನುಭವವನ್ನು ಹಂಚಿಕೊಳ್ಳುತ್ತೇನೆ. ನಾನು ನನ್ನ ಚಾನೆಲ್ನಲ್ಲಿ ಕೇವಲ ಶಾರ್ಟ್ಸ್ ಅಪ್ಲೋಡ್ ಮಾಡಿ 1000 ಸಬ್ಸ್ಕ್ರೈಬರ್ಗಳ ಗುರಿ ತಲುಪಿದ್ದೇನೆ. ನೀವು ಈ ಗುರಿಯತ್ತ ಹೇಗೆ ಸಾಗಬಹುದು ಎಂಬುದರ ಬಗ್ಗೆ ಕೀ ತತ್ವಗಳನ್ನು ತಿಳಿಸುತ್ತೇನೆ. 1. ಟ್ರೆಂಡಿಂಗ್ ಟಾಪಿಕ್ಗಳ ಆಯ್ಕೆ. ನಾನು ಮುಖ್ಯವಾಗಿ ಟ್ರೆಂಡಿಂಗ್ ಕಂಟೆಂಟ್ ಮೇಲೆ ಗಮನ ಹರಿಸಿದೆ. ಯೂಟ್ಯೂಬ್ನಲ್ಲಿ ಯಾವುದು ವೈರಲ್ ಆಗುತ್ತಿದೆ ಎಂಬುದನ್ನು ಪರಿಶೀಲಿಸಿ, ಅದಕ್ಕೆ ಸಂಬಂಧಿಸಿದ ಶಾರ್ಟ್ಸ್ ವಿಡಿಯೋಗಳನ್ನು ತಯಾರಿಸಿ. ಉದಾಹರಣೆಗೆ, ಸಂಕಷ್ಟ ಚತುರ್ಥಿ, ದೀಪಾವಳಿ, ಹೋಳಿ ಹಬ್ಬಕ್ಕೆ ಸಂಬಂಧಿಸಿದ ಶಾರ್ಟ್ ವಿಡಿಯೋಗಳು ಟ್ರೆಂಡಿಂಗ್ನಲ್ಲಿ ಇರುತ್ತವೆ. ನೀವು ಹಬ್ಬದ ವಿಶೇಷ ಕಂಟೆಂಟ್ ಮಾಡಿದರೆ ಜನರು ಹೆಚ್ಚು ಗಮನ ಕೊಡುತ್ತಾರೆ. 2. ಕಠಿಣ ಸಮಯ ಮತ್ತು ನಿಯಮಿತ ಅಪ್ಲೋಡ್. ನಾನು ನಿತ್ಯ 1 ಅಥವಾ 2 ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ. ಇದು ಇಂತಹ ಚಿಕ್ಕ ವಿಡಿಯೋಗಳಿಗೆ ಯೂಟ್ಯೂಬ್ ಅಲ್ಗಾರಿದಮ್ ಹೆಚ್ಚು ಪ್ರೋತ್ಸಾಹ ನೀಡುತ್ತದೆ. ಸಮಯ ಪಾಲನೆ. ನೀವು ಬೆಳಿಗ್ಗೆ ಅಥವಾ ರಾತ್ರಿ ಯೂಟ್ಯೂಬ್ ನೋಡಿದಾಗ ಜನ ಹೆಚ್ಚು ಆಕ್ಟಿವ್ ಆಗಿರುವ ಸಮಯದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಹೆಚ್ಚು ವೀಕ್ಷಣೆಗಳು ಬರುತ್ತವೆ. 4. ಟ್ರೆಂಡಿಂಗ್ ಆಡಿಯೋ ಬಳಸುವುದು. ಶಾರ್ಟ್ಸ್ಗಳಲ್ಲಿ ವೈರಲ್ ಆಗುತ್ತಿರುವ ಆಡಿಯೋ ಕ್ಲಿಪ್ಗಳನ್ನು ಬಳಸಿದಾಗ ಹೆಚ್ಚು ವೀಕ್ಷಣೆಗಳು ಬರುತ್ತವೆ. ಉದಾಹರಣೆಗೆ, ಇನ್ಸ್ಟಾಗ್ರಾಮ್ ಅಥವಾ ಒನಲ್ಲಿನ ಟ್ರೆಂಡಿಂಗ್ ಹಾಡುಗಳು ಅಥವಾ ಡೈಲಾಗ್ಗಳು ಇದಕ್ಕೆ ಉಪಯುಕ್ತವಾಗುತ್ತವೆ. 5. ವೀಕ್ಷಕರೊಂದಿಗೆ ಸಂವಹನ. ನಾನು ಕಾಮೆಂಟ್ಗಳಲ್ಲಿ ವೀಕ್ಷಕರೊಂದಿಗೆ ಎಷ್ಟು ಹೆಚ್ಚು ಸಂವಹನ ಮಾಡಿದೆಯೋ ಅಷ್ಟೇ ಜನರು ನನ್ನ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡುತ್ತಿದ್ದಾರೆ. ಕ್ಯೂ ಮತ್ತು ಎ ಶಾರ್ಟ್ಸ್ ಅನ್ನು ಬಳಸಿದಾಗ, ನಿಮ್ಮ ಪ್ರಿಯ ತಿಂಡಿ ಯಾವುದು? ಅಥವಾ ನೀವು ಯಾವ ನಗರದಿಂದ? ಎಂಬ ಪ್ರಶ್ನೆಗಳನ್ನು ಕೇಳಿ ವೀಕ್ಷಕರನ್ನು ಜೋಡಿಸುವುದೇ ಪ್ರಮುಖ. 6. ಕಾಂಪಿಟಿಟರ್ಗಳನ್ನು ಗಮನಿಸಿ. ನಿಮ್ಮ ಕ್ಷೇತ್ರದಲ್ಲಿ ಕಂಟೆಂಟ್ ಮಾಡುವ ಇತರ ಚಾನೆಲ್ಗಳನ್ನು ಪರಿಶೀಲಿಸಿ. ಏನು ವರ್ಕ್ ಆಗುತ್ತಿದೆ ಮತ್ತು ಯಾವ ರೀತಿಯ ಕಂಟೆಂಟ್ ಹೆಚ್ಚು ಹಿಟ್ ಆಗುತ್ತಿದೆ ಎಂಬುದನ್ನು ಗಮನಿಸಿ. 7. ವೈರಲ್ ಶಾರ್ಟ್ಸ್ಗಳ ಪುನರ್ಬಳಕೆ. ನನ್ನ ಅನುಭವದಲ್ಲಿ 3 ಅಥವಾ 4 ಶಾರ್ಟ್ಸ್ ವೈರಲ್ ಆದವು, ಅದರಿಂದ ಸಬ್ಸ್ಕ್ರೈಬರ್ಗಳಲ್ಲಿ ದೊಡ್ಡ ಹೆಚ್ಚಳ ಕಂಡುಬಂತು. ನೀವು ಒಂದು ಶಾರ್ಟ್ನು ಡಿಲೀಟ್ ಮಾಡದೆ ಮತ್ತೆ ಉಪಯೋಗಿಸಿ, ಹೀಗೆಯೂ ಪ್ರಯತ್ನಿಸಬಹುದು. 8. ಸಬ್ಸ್ಕ್ರೈಬರ್ಗಳಿಗೆ ಕೊನೆಯ ಕರೆ, ಕಾಲ್ ಟು ಆಕ್ಷನ್. ನಾನು ಎಲ್ಲ ಶಾರ್ಟ್ಸ್ಗಳ ಕೊನೆಗೆ ಸಬ್ಸ್ಕ್ರೈಬ್ ಮಾಡೋದು ಮರೆತಿರಬೇಡಿ ಎಂದು ನೆನಪಿಸುತ್ತಿದ್ದೆ. ಇದು ಸಣ್ಣ ಕೆಲಸವಾದರೂ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಪ್ರೇರಣೆಯನ್ನು ಹೆಚ್ಚಿಸುತ್ತದೆ. 9. ಸಬ್ರಹಿ ಆದರೆ ವೀಕ್ಷಣೆ ಬೆಳೆಯುತ್ತದೆ. ಕೆಲವು ದಿನಗಳಲ್ಲಿ ಕಡಿಮೆ ವೀಕ್ಷಣೆಗಳು ಬಂದರೂ ನಿರುತ್ತರವಾಗಿ ಕಂಟೆಂಟ್ ಹಂಚಿಕೊಳ್ಳುವುದು ಮುಖ್ಯ. ನಾನು ಮೊದಲು 50ರಿಂದ 60 ವೀಕ್ಷಣೆ ಮಾತ್ರ ಇದ್ದಾಗ ನಿರಾಸೆಯಾಯಿತು, ಆದರೆ ಕಠಿಣ ಪರಿಶ್ರಮದಿಂದ 1000 ಸಬ್ಸ್ಕ್ರೈಬರ್ಗಳ ಗುರಿ ತಲುಪಲು ಸಾಧ್ಯವಾಯಿತು. ಇಲ್ಲಿ ನಾನು ಅನುಸರಿಸಿದ್ದ ಕೆಲವೇ ಪ್ರಮುಖ ಹೆಜ್ಜೆಗಳು. 1. ದಿನವೂ ಶಾರ್ಟ್ಸ್ ಅಪ್ಲೋಡ್ ಮಾಡಿ. ಪ್ರತಿ ದಿನ ಅಥವಾ ಪ್ರತಿ 2 ದಿನಗಳಿಗೆ 1 ಶಾರ್ಟ್ ಅಪ್ಲೋಡ್ ಮಾಡ್ತಿದ್ದೆ. ಟ್ರೆಂಡಿಂಗ್ ಟಾಪಿಕ್ಸ್ ಆಯ್ಕೆ ಮಾಡಿ. ಉದಾಹರಣೆಗೆ, ವೈರಲ್ ಸಾಂಗ್ಸ್, ಡಾನ್ಸ್ ಮೂವ್ಸ್, ಫನ್ನಿ ಕ್ಲಿಪ್ಸ್, ಆಸ್ಟ್ರಾಲಜಿ ಫ್ಯಾಕ್ಟ್ಸ್ ಅಥವಾ ಮೋಟಿವೇಶನಲ್ ಕೋಟ್ಸ್. ನಿಮಗೂ ಈ ಮಾರ್ಗ ಸುಲಭವಾಗಬಹುದು. 2. ಎಂಗೇಜ್ಮೆಂಟ್ ಜಾಸ್ತಿ ಮಾಡೋದು. ಶಾರ್ಟ್ನಲ್ಲಿ ನೀವು ಕಾಲ್ ಟು ಆಕ್ಷನ್ ಕೊಡಿ. ಈ ಶಾರ್ಟ್ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಕಾಮೆಂಟ್ನಲ್ಲಿ ಆಕ್ಟಿವ್ ಆಗಿರಿ. ಪ್ರತಿ ವೀಕ್ಷಕರ ಪ್ರತಿಕ್ರಿಯೆಗಳಿಗೆ ಉತ್ತರ ಕೊಡಿ. 3. ಸಬ್ಸ್ಕ್ರೈಬರ್ಸ್ ಕಮ್ಯುನಿಟಿ ಬಿಲ್ಡ್ ಮಾಡೋದು. ಈ ವಿಡಿಯೋ ನೋಡಿದವರಲ್ಲಿ ಸಬ್ಸ್ಕ್ರೈಬರ್ಗಳ ಸಂಖ್ಯೆಯನ್ನು ಕಾಮೆಂಟ್ನಲ್ಲಿ ಶೇರ್ ಮಾಡಲು ಹೇಳಿ. 4. ಕನ್ಸಿಸ್ಟೆನ್ಸಿ, ನಿರಂತರತೆ. ವಾರದಲ್ಲಿ ಕನಿಷ್ಠ 3ರಿಂದ 4 ಶಾರ್ಟ್ಗಳನ್ನು ಅಪ್ಲೋಡ್ ಮಾಡಿ. ನಿತ್ಯ ಅಪ್ಲೋಡ್ ಮಾಡಿದಾಗ ಇಂಟರೆಸ್ಟ್ ಜಾಸ್ತಿ ಆಗುತ್ತದೆ ಮತ್ತು ಅಲ್ಗಾರಿಥಮ್ ನಿಮ್ಮ ವಿಡಿಯೋಗಳನ್ನು ಹೆಚ್ಚು ಜನರಿಗೆ ತೋರಿಸುತ್ತದೆ. ನಿಮ್ಮ ಹೆಸರು ಮತ್ತು ಸಬ್ಸ್ಕ್ರೈಬರ್ಸ್ ಕೌಂಟ್ ಅನ್ನು ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿದವರ ಚಾನೆಲ್ಗಳನ್ನು ಹೋಗಿ ನೋಡಿ, ಅವರಿಗೂ ಸಪೋರ್ಟ್ ಮಾಡಿ ಎಂದು ಹೇಳಿ. ಈ ವಿಡಿಯೋ ಅಪ್ಲೋಡ್ ಮಾಡಿದ್ದು ನಿಮ್ಮಂಥ ಚಿಕ್ಕ ಚಾನೆಲ್ಗಳಿಗೆ ಸಹಾಯ ಮಾಡಲು ಮಾತ್ರ. ನಾನು ಇದುವರೆಗೆ ಇಂತಹ ವಿಷಯದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಆದರೆ ನಿಮಗೆ ಇಷ್ಟವಾಯ್ತು ಅಂದರೆ ಕಾಮೆಂಟ್ನಲ್ಲಿ ಇನ್ಮೇಲೆ ಇಂಥ ಬೇಕು ಅಂತ ತಿಳಿಸಿ. ನೀವು ಶಾರ್ಟ್ಸ್ ತಯಾರಿಕೆಯಲ್ಲಿ ನಿರಂತರರಾಗಿದ್ದರೆ ಮತ್ತು ನಿಮ್ಮ ವೀಕ್ಷಕರಿಗೆ ಮುಖ್ಯವಾದ, ಮಜಾದಾಯಕ ಮತ್ತು ಮಾಹಿತಿಯ ಕಂಟೆಂಟ್ ಕೊಡುತ್ತಿದ್ದರೆ, ನೀವು ಕೂಡ 1000 ಸಬ್ಸ್ಕ್ರೈಬರ್ಗಳ ಗುರಿ ತಲುಪುತ್ತೀರಿ. ನಂಬಿಕೆ, ಪ್ರಯತ್ನ ಮತ್ತು ಸದಾ ಹೊಸ ಕಂಟೆಂಟ್, ಅದು ನಿಮ್ಮ ಯಶಸ್ಸು.